ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕ ಮಹಾಮಂಡಳಿ ನಿಯಮಿತ ಅಂದ್ರೆ ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಫೆಡರೇಷನ್ ಲಿಮಿಟೆಡ್ನಲ್ಲಿ ಖಾಲಿ ಇರುವಂತಹ 34 ಹುದ್ದೆಗಳಿಗೆ ಅಧಿಸೂಚನೆಯನ್ನು ಪ್ರಕಟಣೆಯನ್ನು ಮಾಡಿರ್ತಾರೆ. ಸ್ನೇಹಿತರೆ, ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡ್ಬೋದು. ಇಲ್ಲಿ 14/8/2025 ಅರ್ಜಿಗಳು ಪ್ರಾರಂಭವಾಗಿರ್ತವೆ. ಇದರಲ್ಲಿ ಮತ್ತು ಟೋಟಲ್ ಆಗಿ 3 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. 3 ರೀತಿ ಪೋಸ್ಟ್ಗಳು. ಒಂದನೇದ ಸೇಲ್ಸ್ ಮ್ಯಾನೇಜರ್, ಮತ್ತು ಎರಡನೇದ ಫಾರ್ಮಸಿಸ್ಟ್, ಮೂರನೇದ FD ಈ ರೀತಿಯಾಗಿ ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಸ್ನೇಹಿತರೆ, ಮತ್ತು ಇದಕ್ಕೆ ಡೈರೆಕ್ಟ್ ಅಪ್ಲೈ ಮೋಡ್ ಲಿಂಕನ್ನು ಇಲ್ಲಿ ನೋಡ್ಬೋದು. ಇದು ಡೈರೆಕ್ಟ್ ಇದ್ರೆ ಅಪ್ಲೈ ಲಿಂಕ್ ಆಗಿರ್ತೈತಿ. ಈ ಅಪ್ಲೈ ಮೋಡ್ ಲಿಂಕನ್ನು ಡೈರೆಕ್ಟ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ ನೋಡ್ರಿ. ನಿಮ್ದು ಯಾರ್ದು ಕ್ವಾಲಿಫಿಕೇಷನ್ ಆಗಿರ್ತೈತಿ ಅಂಥವ್ರು ಡೈರೆಕ್ಟ್ ಹೋಗಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ನಮ್ಮ ಟೆಲಿಗ್ರಾಮ್ ಲಿಂಕ್ ಡೈರೆಕ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು. ಯಾರೆಲ್ಲ ಇನ್ನೂ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗ್ರಿ. ಅದಕ್ಕಂದ್ರೆ ಇದ್ರ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಡೇಟ್ ನೀಡ್ತಾ ಇರ್ತೀನಿ. ಸ್ನೇಹಿತರೆ, ಮತ್ತು ಒಂದೊಂದಾಗಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು. ಒಂದನೇ ಪೋಸ್ಟ್ ಫಾರ್ಮಸಿಸ್ಟ್ನಲ್ಲಿ ಟೋಟಲ್ ಆಗಿ 7 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಅದು ರಾಜ್ಯ ಮಟ್ಟದ ಉಳಿಕೆ ವೃಂದದ ಹುದ್ದೆಗಳು ಅಂದ್ರೆ RPC. ಇದು ನಾನ್ ಹೈದರಾಬಾದ್ ಕರ್ನಾಟಕ. ಇಲ್ಲಿ ನೋಡ್ಬೋದು. ಸಾಮಾನ್ಯದಲ್ಲಿ 3 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಮತ್ತು ಪರಿಶಿಷ್ಟ ಜಾತಿಯಲ್ಲಿ 1 ಪೋಸ್ಟ್ಗಳು ಖಾಲಿ ಇದ್ದಿರ್ತೈತಿ. ಮತ್ತು ಪರಿಶಿಷ್ಟ ಪಂಗಡದಲ್ಲಿ 1 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಮತ್ತು ಪ್ರವರ್ಗ 1ರಲ್ಲಿ 1 ಪೋಸ್ಟು, ಪ್ರವರ್ಗ 2ನಲ್ಲಿ 1 ಪೋಸ್ಟು. ಈ ರೀತಿಯಾಗಿ ರಾಜ್ಯ ಮಟ್ಟದ ಉಳಿಕೆ ವೃಂದದಲ್ಲಿ 7 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ನೀವು ಕ್ಯಾಟಗರಿ ವೈಸ್ ನೋಡ್ಕೋಬೋದು ಸ್ನೇಹಿತರೆ. ಮತ್ತು ಇದಕ್ಕೆ ಸ್ಯಾಲ್ರಿ ನೋಡ್ತಾ ಹೋಗೋದಾದರೆ ಈ ಫಾರ್ಮಸಿಸ್ಟ್ ಹುದ್ದೆಗಳಿಗೆ ಯಾರು ಅರ್ಜಿಯನ್ನು ಸಲ್ಲಿಸ್ತಾರಲ್ಲ ಅವ್ರಿಗೆ ಮಂತ್ಲಿ ನಿಮ್ಗೆ 16,000 ರೂಪಾಯಿದಿಂದ 29,600 ರೂಪಾಯಿವರೆಗೂ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ. ಇದು 1ನೇ ಪೋಸ್ಟ್ ಆಯ್ತು. ಮತ್ತು 2ನೇ ಪೋಸ್ಟ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು. ಪ್ರಥಮ ದರ್ಜೆ ಸಹಾಯಕರನ್ನ ಕರೆದಿರ್ತಾರೆ. ಇದರಲ್ಲಿ ಟೋಟಲ್ ಆಗಿ 10 ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ. ಇವು ರಾಜ್ಯ ಮಟ್ಟದ ಉಳಿಕೆ ಇರುವಂಥದ್ದು ಹುದ್ದೆಗಳಾಗಿರ್ತವೆ. ನಾನು ಹೈದರಾಬಾದ್ ಕರ್ನಾಟಕದ. ಸಾಮಾನ್ಯದಲ್ಲಿ 5 ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ. ಮತ್ತು ಪರಿಶಿಷ್ಟ ಜಾತಿಯಲ್ಲಿ 2 ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ. ಪರಿಶಿಷ್ಟ ಪಂಗಡದಲ್ಲಿ 1 ಪೋಸ್ಟ್ ಖಾಲಿ ಇದ್ದಿರ್ತೈತಿ. ಮತ್ತು ಪ್ರವರ್ಗ 1ರಲ್ಲಿ 1 ಪೋಸ್ಟ್ಗಳು, ಪ್ರವರ್ಗ 2ನಲ್ಲಿ 1 ಪೋಸ್ಟ್ಗಳು. ಈ ರೀತಿಯಾಗಿ ಪ್ರಥಮ ದರ್ಜೆ ಸಹಾಯಕರಲ್ಲಿ 10 ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ. ಸ್ನೇಹಿತರೆ, ಮತ್ತು ಇದಕ್ಕೆ ಸ್ಯಾಲ್ರಿ ನೋಡ್ತಾ ಹೋಗೋದಾದರೆ ಇದಕ್ಕೆ ಮಂತ್ಲಿ ಮಂತ್ಲಿ ನಿಮ್ಗೆ 13,600ರಿಂದ 26,000 ರೂಪಾಯಿವರೆಗೂ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ. ಇದು ಪ್ರಥಮ ದರ್ಜೆ ಸಹಾಯಕರಾತ. ಸ್ನೇಹಿತರೆ, ಮತ್ತು ಈ PDF ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇರ್ತೈತೆ ನೋಡ್ರಿ. ಅಲ್ಲಿ ನೀವು ಕ್ಯಾಟಗರಿ ವೇಕೆನ್ಸಿಗಳನ್ನ ಚೆಕ್ ಮಾಡ್ಕೋಬೋದು. ಚೆಕ್ ಮಾಡ್ಕೊಂಡು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಇಲ್ಲಿ ನೋಡ್ಬೋದು. ವಿಕ್ರಮ ಸಹಾಯಕರ ಇದರಲ್ಲಿ ಟೋಟಲ್ ಆಗಿ 16 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಇದಕ್ಕೆ ಯಾರು ಅರ್ಜಿ ಸಲ್ಲಿಸ್ತಾರಿಲ್ಲ ಇವ್ರಿಗೆ ಮಂತ್ಲಿ ಸ್ಯಾಲ್ರಿ ನೋಡ್ಬೋದು. ಇಲ್ಲಿ ಮಂತ್ಲಿ ನಿಮಗೆ 12,500ರಿಂದ 24,000 ರೂಪಾಯಿವರೆಗೂ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ. ಇದರಲ್ಲಿ ಟೋಟಲ್ ಆಗಿ 16 ಪೋಸ್ಟ್ಗಳು. ಸಾಮಾನ್ಯರಲ್ಲಿ 8 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಪರಿಶಿಷ್ಟ ಜಾತಿಯಲ್ಲಿ 3 ಪೋಸ್ಟ್ಗಳು, ಮತ್ತು ಪರಿಶಿಷ್ಟ ಪಂಗಡದಲ್ಲಿ 1 ಪೋಸ್ಟ್ಗಳು, ಮತ್ತು ಪ್ರವರ್ಗ 1ರಲ್ಲಿ 1 ಪೋಸ್ಟು, ಮತ್ತು ಪ್ರವರ್ಗ 2ನಲ್ಲಿ 1 ಪೋಸ್ಟು, ಪ್ರವರ್ಗ 2Bನಲ್ಲಿ 1 ಪೋಸ್ಟು. ಈ ರೀತಿಯಾಗಿ ವಿಕ್ರಮ ಸಹಾಯಕರಲ್ಲಿ 16 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಮತ್ತು ಇದರಲ್ಲಿ ನೋಡ್ಬೋದು 1 ಪೋಸ್ಟ್ಗಳು. ಮಂತ್ಲಿ ಇದಕ್ಕೂ ಸೇಮ್ ಕೂಡ ಮಂತ್ಲಿ ನಿಮಗೆ 12,500ರಿಂದ 24,000 ರೂಪಾಯಿವರೆಗೂ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ. ಇಲ್ಲಿ ನೋಡ್ಬೋದು. ರಾಜ್ಯ ಮಟ್ಟದ ಇಲ್ಲಿ ನೋಡ್ಬೋದು 371Jಗೆ ಮೀಸಲಾತಿ ಇರುವ ಹುದ್ದೆಗಳಾಗಿರ್ತೈತಿ. ಇದರ ಟೋಟಲ್ ಆಗಿ 1 ಪೋಸ್ಟ್ ಅಷ್ಟೇ ಖಾಲಿ ಇದ್ದಿರ್ತೈತಿ. ಸ್ನೇಹಿತರೆ, ಮತ್ತು ಅರ್ಜಿಯನ್ನು ಸಲ್ಲಿಸೋಕೆ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಇದ್ದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ನೋಡ್ಬೋದು. ವಿದ್ಯಾರ್ಥಿ ನೋಡ್ತಾ ಹೋಗೋದಾದರೆ ಈಗ ಫಾರ್ಮಸಿಸ್ಟ್ ಇದಕ್ಕೆ ಯಾರು ಅರ್ಜಿ ಸಲ್ಲಿಸ್ತಾರಲ್ಲ ಇದು ಕ್ವಾಲಿಫಿಕೇಷನ್ ನೋಡ್ಬೋದು. ಇಲ್ಲಿ ಅಂಗೀಕೃತ ಸಂಸ್ಥೆಯಿಂದ ಡಿಪ್ಲೊಮಾ ಇನ್ ಫಾರ್ಮಸಿಸ್ಟ್ ಪರೀಕ್ಷೆಯನ್ನು ತೇರ್ಗಡೆಯನ್ನು ಹೊಂದಿರಬೇಕು. ಇದು ಒಂದನೇದಾಯ್ತು. ಇಲ್ಲಿ ನೋಡ್ಬೋದು. ಒಂದನೇದ ಡಿಪ್ಲೊಮಾ ಇನ್ ಫಾರ್ಮಸಿಸ್ಟ್ ಪರೀಕ್ಷೆಯನ್ನು ತೇರ್ಗಡೆಯನ್ನು ಹೊಂದಿರಬೇಕು. ಮತ್ತು ಎರಡನೇದು ನೋಡ್ಬೋದು. ಇಲ್ಲಿ ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ನಲ್ಲಿ ಜ್ಞಾನವನ್ನು ಹೊಂದಿರಬೇಕು. ಅದರ ಜೊತೆಗೆ ಮೂರನೇ ನೋಡ್ಬೋದು. ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆಗೆ ಕನ್ನಡ ಜ್ಞಾನ, ಬರೆಯುವಿಕೆ, ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು. ಇದು 3ನೇ ಪೋಸ್ಟ್. ಈ ರೀತಿಯಾಗಿ ಕ್ವಾಲಿಫಿಕೇಷನ್ ಇರ್ತೈತಿ. ಇದು ಫಾರ್ಮಸಿಸ್ಟ್ ಹುದ್ದೆಗಳಿಗೆ ಯಾರು ಅರ್ಜಿ ಸಲ್ಲಿಸ್ತಾರಲ್ಲ ನಿಮ್ದು ಏನಾರ ಈ ರೀತಿಯಾಗಿ ಕ್ವಾಲಿಫಿಕೇಷನ್ ಏನಾದರೂ ಹೊಂದಿದ್ರಿ ಅಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು 2ನೇ ಪೋಸ್ಟ್ ನೋಡ್ಬೋದು. ಇಲ್ಲಿ ಪ್ರಥಮ ದರ್ಜೆ ಸಹಾಯಕರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋಕೆ ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋದಾದರೆ ಭಾರತದ ಕಾನೂನಿನಡಿಯಲ್ಲಿಯೇ ಸ್ಥಾಪನೆಯಾದ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿಯನ್ನು ಕಂಪ್ಲೀಟ್ ಮಾಡಿರಬೇಕು. ಇಲ್ಲಿ ನೋಡ್ಬೋದು. ಪದವಿಯನ್ನು ಕಂಪ್ಲೀಟ್ ಮಾಡಿರಬೇಕು. ಅದ್ರ ಜೊತೆಗೆ ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ನಲ್ಲಿ ಜ್ಞಾನವನ್ನು ಹೊಂದಿರಬೇಕು. ಮತ್ತು ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆಗೆ ಕನ್ನಡ ಜ್ಞಾನ, ಬರೆಯೋಕೆ, ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು. ಇದಕ್ಕೆ ಪ್ರಥಮ ದರ್ಜೆ ಸಹಾಯಕರಿಗೆ ಕ್ವಾಲಿಫಿಕೇಷನ್. 3ನೇ ಪೋಸ್ಟ್ ನೋಡ್ತಾ ಹೋಗೋದಾದರೆ ವಿಕ್ರಮ ಸಹಾಯಕರು ಇಲ್ಲಿ ನೋಡ್ಬೋದು. ಇದಕ್ಕೆ ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋದಾದರೆ ಒಂದನೇದ ಸೆಕೆಂಡ್ PUC ಕಂಪ್ಲೀಟ್ ಮಾಡಿರಬೇಕು. ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾರು ಬೇಕಾದರೂ. ಅದ್ರ ಜೊತೆಗೆ ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ನಲ್ಲಿ ಜ್ಞಾನವನ್ನು ಹೊಂದಿರಬೇಕಾಗೈತಿ.
ಇದರ ಜೊತೆಗೆ ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆಗೆ ಕನ್ನಡ ಜ್ಞಾನ, ಬರೆಯುವಿಕೆ, ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಕ್ವಾಲಿಫಿಕೇಷನನ್ನು ಕೊಟ್ಟಿರ್ತಾರೆ. ಸ್ನೇಹಿತರೆ, ಮತ್ತು ಅರ್ಜಿಯನ್ನು ಸಲ್ಲಿಸಕ್ಕೆ ಯಾವ ರೀತಿಯಾಗಿ ವಯೋಮಿತಿ ಇರಬೇಕು ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಎಲ್ಲವೂ ಕೊಟ್ಟಿರ್ತಾರೆ. ವರ್ಗೀಕರಣ ಇವಾಗ ನೋಡ್ತಾ ಹೋಗೋದಾದರೆ ಸಾಮಾನ್ಯ ವರ್ಗದಲ್ಲಿ ಕನಿಷ್ಠ ನೀವು 18 ವರ್ಷ ವಯಸ್ಸನ್ನು ಹೊಂದಿರಬೇಕು ಮತ್ತು ಗರಿಷ್ಠ 35 ವರ್ಷ ವಯಸ್ಸನ್ನು ಮೀರಿರಬಾರ್ದು ಅಂತ ಕೊಟ್ಟಿರ್ತಾರೆ. ಮತ್ತು ಪ್ರವರ್ಗ 2A, 2B, 3A, 3B ವರ್ಗದ ಅಭ್ಯರ್ಥಿಗಳಿಗೆ ಅವರಿಗೂ ಕೂಡ ಮಿನಿಮಮ್ ನೀವು 18 ವರ್ಷ ವಯಸ್ಸನ್ನು ಹೊಂದಿರಬೇಕು ಮತ್ತು 35 ವರ್ಷ ಮೀರಿರಬಾರ್ದು. ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಇಲ್ಲಿ ನೋಡ್ಬೋದು ಇವರಿಗೆ ಮಿನಿಮಮ್ 18 ವರ್ಷ. ಎಕ್ಸಾಮ್ ನೋಡ್ತಾ ಹೋದಾದರೆ ಗರಿಷ್ಠ ವಯೋಮಿತಿ ನೋಡ್ಬೋದು ಇಲ್ಲಿ 40 ವರ್ಷ ಮೀರಿರಬಾರ್ದು ಅಂತ ಕೊಟ್ಟಿರ್ತಾರೆ. ಸ್ನೇಹಿತರೆ, ಇದ್ರ ಜೊತೆಗೆ ಇಲ್ಲಿ ನೋಡ್ಬೋದು ವಿಕಲಚೇತನರು ಮತ್ತು ವಿಧವೆಯರಿಗೆ 10 ವರ್ಷ ವಯೋಮಿತಿ ಸಡಿಲಿಕೆ ಇರ್ತೈತಿ. ಇಲ್ಲಿ ನೋಡ್ಬೋದು PWD ವರ್ಗದ ಅಭ್ಯರ್ಥಿಗಳಿಗೆ ಮತ್ತು ವಿಧವೆಯರಿಗೆ ನಿಮಗೆ 10 ವರ್ಷ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಸ್ನೇಹಿತರೆ, ಮತ್ತು ಅರ್ಜಿಯನ್ನು ಸಲ್ಲಿಸಲು ಅರ್ಜಿ ಶುಲ್ಕ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಎಷ್ಟೆಷ್ಟು ಅರ್ಜಿ ಶುಲ್ಕವನ್ನು ಕೊಟ್ಟಿರ್ತಾರೆ ಅಂತ ನೋಡ್ಬೋದು. ಪರಿಶಿಷ್ಟ ಜಾತಿಯವರಿಗೆ ಆಯ್ತು ಮತ್ತು ಪರಿಶಿಷ್ಟ ಪಂಗಡದವ್ರಿಗೆ ಆಯ್ತು, ಪ್ರವರ್ಗ 1 ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ನಿಮ್ಗೆ 500 ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಪ್ಲಸ್ ಇದ್ರ ಜೊತೆಗೆ ಗೇಟ್ವೇ ಚಾರ್ಜಸ್ ಕೂಡ ಇರ್ತೈತಿ. ಮತ್ತು ಇತರೆ ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ 1000 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಪ್ಲಸ್ ಇನ್ಕ್ಲೂಡಿಂಗ್ ಗೇಟ್ವೇ ಚಾರ್ಜಸ್ ಇರ್ತೈತಿ. ಮತ್ತು ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡ್ಬೋದು ಇಲ್ಲಿ 16/8/2025 ಅರ್ಜಿಗಳು ಪ್ರಾರಂಭವಾಗಿರ್ತವೆ. ಮತ್ತು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ನೋಡ್ಬೋದು 14/9/2025 ಇದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತೈತಿ. ಸ್ನೇಹಿತರೆ, ಇಷ್ಟೊಳಗಾಗಿ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತಿ. ಮತ್ತು ಇದರ ಅಪ್ಲೈ ಮೋಡ್ ಲಿಂಕನ್ನು ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಲೈ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೀನಿ ನೋಡಿರಿ, ಫಿಕ್ಷನ್ ಆಗಿರ್ತೈತಿ. ಅಂಥವ್ರು ಇದಕ್ಕೆ ಡೈರೆಕ್ಟ್ ಹೋಗಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸ್ನೇಹಿತರೆ, ಮತ್ತು ಎಕ್ಸಾಮ್ ಯಾರ್ಯಾರು ಕಂಡಕ್ಟ್ ಮಾಡ್ತಾನಂತ ಕೊಟ್ಟಿರ್ತಾರೆ ನೋಡ್ಬೋದು ಇಲ್ಲಿ. ಫಾರ್ಮಸಿಸ್ಟ್ದವ್ರಿಗೆ ಎಕ್ಸಾಮ್ ಇರ್ತೈತಿ, ಪ್ರಥಮ ದರ್ಜೆ ಸಹಾಯಕರಿಗೆ ಎಕ್ಸಾಮ್ ಇರ್ತೈತಿ, ಅದರ ಜೊತೆಗೆ ವಿಕ್ರಮ ಸಹಾಯಕರು ಇವು ಮೂರರು ಕೂಡ ಎಕ್ಸಾಮ್ ಇರ್ತೈತಿ. ಮತ್ತು ಫಸ್ಟ್ ಪತ್ರಿಕೆ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಕನ್ನಡ ಭಾಷೆ ಇದರಲ್ಲಿ 50 ಅಂಕಗಳು, ಮತ್ತು ಸಾಮಾನ್ಯ ಆಂಗ್ಲ ಭಾಷೆ ಅಂದರೆ ಜನರಲ್ ಇಂಗ್ಲೀಷ್ ಇದರಲ್ಲಿ 25 ಅಂಕಗಳು, ಮತ್ತು ಸಾಮಾನ್ಯ ಜ್ಞಾನದಲ್ಲಿ 25 ಅಂಕಗಳು, ಸಹಕಾರಿ ವಿಷಯದಲ್ಲಿ 50 ಅಂಕಗಳು, ಭಾರತದ ಸಂವಿಧಾನದಲ್ಲಿ 25 ಅಂಕಗಳು, ಮತ್ತು ಸಮಾಜಯುಕ್ತವಾದ ಚಟುವಟಿಕೆಗಳು ಹಾಗೂ ವಸ್ತುನಿಷ್ಠ ವಿಷಯಗಳು ಇದರಲ್ಲಿ 25 ಅಂಕಗಳು. ಟೋಟಲ್ ಆಗಿ 200 ಮಾರ್ಕ್ಸಿಗೆ ಎಕ್ಸಾಮಿನೇಷನ್ ಇರ್ತೈತಿ. ಇದಕ್ಕೆ ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇರ್ತೈತಿ. ಇಲ್ಲಿ ನೋಡ್ಬೋದು ಒಂದು ಕ್ವಶನ್ಗೆ 1 ಮಾರ್ಕ್ಸ. ಟೋಟಲ್ ಆಗಿ ನಿಮಗೆ 200 ಅಂಕಗಳಿಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ.